ರೇಖಾಂತ 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 ಕೊನೆ ಮೊಟ್ಟೆ ಹೊಡೆದೋದ್ರೆ ಎಲ್ಲ ಸಾಯ್ಬೇಕು ಬಾಸ್. ಮುಟ್ಬೇಡಿ ನಾನು ಎಲ್ಲಿದ್ದೀನಿ? ಅದನ್ನ ನೀವೇ ಹೇಳ್ಬೇಕು. ಏನೋ ಗಾಡ್ಸಿಲ್ಲ ಅಂತ ಬಡ್ಕೋತಿದ್ದೀರಲ್ರಿ. ಬಾಸ್, ಈ ನನ್ನ ಮಗ ಗಾಡ್ಸಿಲ್ಲ ನೋಡಿ ಭಯ ಪಟ್ಕೊಂಡಿದ್ದೆ. ಅದೇ ಕನಸು ಬೀಳ್ತಾ ಇತ್ತು. ಕನ್ಸಲ್ಲಿ ಇವನೇ ಗಾಡ್ಸಿಲ್ಲ ಆಗಿದ್ದ ಬಾಸ್. ಇವನು ಮೊಟ್ಟೆ ಇಡ್ತಾ ಇದ್ದ, ನೀವು ಅದನ್ನ ಹೊಡಿತಾ ಇದ್ರಿ. ವಾಟ್ ನಾನ್ಸೆನ್ಸ್. ತಲಾಟೆ ಮಾಡದೆ ಸುಮ್ಮನೆ ನಿಂತ್ಕೊಳ್ರಿ. ಯಾವಾಗ್ಲೂ ಇದೇ ಆಗೋಯ್ತು. ಬಾಸ್, ಈ ನನ್ನ ಮಗನ ಎತ್ತಾಕೊಂಡು ಬಂದಿಲ್ವಾ ಬಾಸ್? ನಿಜ ರೀ ಕಾಂತ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ಶಬಾಷ್. ಬಾಸ್, ಇದೇ ಖುಷಿಗೆ ಇನ್ಕ್ರಿಮೆಂಟ್ ಕೊಟ್ಬಿಟ್ರೆ ಜೀವ ತಣ್ಣಗಿರುತ್ತೆ. ಬ್ಲಡಿ ಸ್ಕೌಂಡ್ರಲ್, ನನ್ನೇ ಆಟಾಡಿಸ್ತೀಯ. ಲೈಫಲ್ಲಿ ಯಾವತ್ತೂ ಕಿಡ್ನಾಪ್ ಮಾಡಿಸೋ ಕೆಲಸ ಮಾಡಿಸಿರಲಿಲ್ಲ, ಅದನ್ನು ಮಾಡೋ ಹಾಗೆ ಮಾಡ್ಬಿಟ್ಟ. ಏನಂದೆ ನೀನು? ನಂಬಿಕೆಗೆ ಬ್ರ್ಯಾಂಡ್ ವ್ಯಾಲ್ಯೂ ನೀನೇನ? ಏನಾಯ್ತು ನಿನ್ನ ಬ್ರ್ಯಾಂಡ್ ವ್ಯಾಲ್ಯೂ ಈಗ? ಎಲ್ಲ ಈ ಮೂಟೆಲ್ಲ ಇರುತ್ತೆ. ವಿಕ್ರಾಂತ್ ಆರ್ತಿನ ಎಷ್ಟು ಲವ್ ಮಾಡ್ತಾನೆ ಅನ್ನೋದು ಗೊತ್ತಿದ್ದು. ನೀನು ಆಲ್ರೆಡಿ ಒಂದು ಮದುವೆ ಆಗಿತ್ತು, ಮತ್ತೆ ಆರ್ತಿನ ಮದುವೆ ಆಗೋ ಕನ್ಸು ಕಾಣ್ತಿದ್ಯಾ? ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ಬೇಕು ಅನ್ನಿಸ್ತದೆ. ಆದರೆ ನನಗೂ ನಿನಗೂ ವ್ಯತ್ಯಾಸ ಇರೋದಿಲ್ಲ. ಮದುವೆ ಮುಗಿಯವರೆಗೂ ನಿನಗೆ ಇದೇ ಗತಿ. ಆಮೇಲೆ ಡೈರೆಕ್ಟ್ ಸ್ಟೇಷನಲ್ಲಿ ಇರ್ತೀಯ. ಇನ್ನು ಮುಂದೆ ನನಗೆ ಯಾವ ಚಿಂತೆನೂ ಇಲ್ಲ. ಮದುವೆ ವಿಕ್ರಾಂತ್ ಆರ್ತಿ ಮದುವೆನ ಹೇಗೆ ಮಾಡ್ತೀನಿ ನೋಡ್ತೀರ. ಹೇಳಿದೆ ತಾನೆ, ಆಟ ಗೆಲ್ಲೋದು ನಾನೇ ಅಂತ. ಬಟ್ ದಿಸ್ ಟೈಮ್ ನಿನ್ನ ಪರ್ಫಾರ್ಮೆನ್ಸ್ಗೆ ಅವಕಾಶ ಕೂಡ ಸಿಗಲಿಲ್ಲ. ಒಂದು ಸಣ್ಣ ಸೌಂಡ್ ಕೂಡ ಮೂಟೆಯಿಂದ ಬರಬಾರ್ದು. ಕಸಕ್ ಪಿಸಕ್ ಅಂದ್ರೂ ಓದಿರಿ, ಉಸಿರಾಡಕ್ಕಾಗಬಾರ್ದು, ಹಾಗೋದಿರಿ. ಏನಾಯ್ತಾ ನಿನ್ಗೆ? ಜೋ ಬಂದೆ ಇರೆ. ಬಾ ನೀನು. ಜೋ ಅಕ್ಕ ಮದ್ವೆಂತೆ, ಅಕ್ಕ ಮದ್ವೆಂತೆ, ಅಕ್ಕ ಮದ್ವೆಂತೆ, ಅಕ್ಕ ಮದ್ವೆಂತೆ. ನಮ್ಗೂ ನಿಮ್ಗೂ ಏನಂತೆ ಲೋಕವೆಲ್ಲ ಗುಮ್ಮಂತೆ. ಟಾಮ್ 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 ಟಾಮ್. ಸುಮ್ಮನೆ ಇರ್ರೆ. ಗೌತಮ್ ಕಡೆಯವ್ರು ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ. ಅಯ್ಯೋ ಸುಮ್ಮನೆ ಅಕ್ಕ, ನೀನೇ ಅವನಿಗೆ ಮದ್ವೆ ಆಗ್ತೀಯಾ? ಬೀಗ್ರು ಬೇರೆಯವರು, ಡೋಂಟ್ ವರಿ. ನಿನಗೇನು ಕೆಲಸ ಇಲ್ಲಿ? ಯಾಕೆ ಹಾಗೆ ಮಾತಾಡ್ತೀಯ ಅಮ್ಮ? ಅವಳು ನನ್ನ ತಂಗಿನೇ. ಬಾ ಸಾರಿಕಾ. ಅಕ್ಕ ಇಷ್ಟಪಟ್ಟವಳ ಜೊತೆ ಮದುವೆ ಆಗ್ತಿದ್ದಾಳಲ್ವಾ, ಅದಕ್ಕೆ ಫೋಟೋ ತಗೊಳ್ಳೋಣ ಅಂತ ಬಂದೆ. ಹೇಗೂ ನೀವೆಲ್ಲ ರೆಡಿ ಇದ್ದೀರಾ? ತಗೊಳ್ಳೋಣ. ಕೆಲವು ಒಳ್ಳೆ ಕೆಲಸಕ್ಕೆ ಬಂದರೂ ಅವ್ರ ಹಿಸ್ಟ್ರಿ ಅವ್ರ ಮೇಲೆ ಡೌಟ್ ಬರೋ ಥರನೇ ಮಾಡುತ್ತೆ. ಏನಾದರೂ ಹೇಳಿದ್ಯಾ? ಕ್ಯಾಮ್ರಾ ನೋಡ್ತಾ ಪೋಸ್ ಎಲ್ಲ ಕೊಡೋಕ್ಕಾಗಲ್ಲ, ನಮಗೆ ಕ್ಯಾಂಡಿಡ್ ಪಿಕ್ಸೇ ಬೇಕು ಅಂದೆ. ವೈ ನಾಟ್? ನೀವೆಲ್ಲ ಮೂಮೆಂಟಲ್ಲಿ ಇಡಿ, ನಾನು ಕ್ಲಿಕ್ ಮಾಡ್ತೀನಿ. ಕೊನೆ ಸಲ ಖುಷಿ ಪಡ್ತಿದ್ದೀರಾ. ಸಾಯಿಸೋಕ್ಕೂ ಮುಂಚೆ ಕೊನೆ ಆಸೆ ತೀರ್ಸ್ದಂಗೆ ಫೀಲ್ ಆಗ್ತಿದೆ ನನಗೆ.
ಪುರೋಹಿತ್ರೆ, ತನಗೆ ತಿಳಿದ ಮಟ್ಟಿಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಟ್ಟಿದ್ದೀನಿ. ಇನ್ನೇನಾದರೂ ಬೇಕಿದ್ರೆ ಕೇಳಿ, ಒಂದು 5 ನಿಮಿಷದಲ್ಲಿ ತಂದು ಕೊಟ್ಬಿಡ್ತೀನಿ. ನಾನು ಅದಕ್ಕೆ ಸ್ವಲ್ಪ ಮುಂಚೆನೇ ಬಂದೆ. ನೋಡಿದ್ರೆ ಎಲ್ಲ ಇರೋ ಥರನೇ ಇದೆ. ಹುಡುಗನ ಕಡೆಯವರು ಕಾಶಿ ಯಾತ್ರೆಗೆ ಬೇಕಾದ್ದೆಲ್ಲ ತಂದಿದಾರಾ ಅಂತ ಒಂದ್ಸಲ ಕೇಳಬೇಕಿತ್ತು. ಅದಕ್ಕೆ ಸ್ವಲ್ಪ ತಡ ಇದೆಯಲ್ಲ ಪುರೋಹಿತ್ರೆ. ಹುಡುಗಿ ಗೌರಿ ಪೂಜೆ ಮಾಡೋ ಸಮಯದಲ್ಲಿ ಕಾಶಿ ಯಾತ್ರೆ ಮುಗಿದ್ರೆ ಮುಹೂರ್ತಕ್ಕೆ ತಡ ಆಗಲ್ಲ. ಅದು ಸರಿನೇ. ನಾನೊಂದ್ಸಲ ವಿನಾಯಕನ ಹತ್ರ ಮಾತಾಡಿ ಎಲ್ಲ ರೆಡಿ ಇಡಿಸ್ಬಿಡ್ತೀನಿ. ಇನ್ನು 10 ನಿಮಿಷದಲ್ಲಿ ನಮ್ಮ ಹುಡುಗಿ ಗೌರಿ ಪೂಜೆ ಶುರು ಆಗುತ್ತೆ. ಸರಿ, ಆಯಿತು. ಈಗ ನೀವೇನು ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕಾಶಿ ಯಾತ್ರೆಗೆ ಗೌತಮ್ನ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಆಗ ಗೌತಮ್ ಚಿತ್ರದಲ್ಲಿಲ್ಲ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ಗುಲ್ಲಾಗಿ ದೊಡ್ಡ ರಂಪ ಆಗಿ ಎಲ್ಲರೂ ಗಾಬರಿ ಬೀಳ್ತಾರೆ. ಎಕ್ಸಾಕ್ಟ್ಲಿ. ಆಗ ನೀವು ಅಲ್ಲಿರೋರು ಎಲ್ಲರನ್ನೂ ಹ್ಯಾಂಡಲ್ ಮಾಡಬೇಕು. ಆಗ ನೆಕ್ಸ್ಟ್ ಏನು ಅನ್ನೋ ಪ್ರಶ್ನೆ ಶುರುವಾಗುತ್ತೆ. ಆಗ ನೀವೆಲ್ಲರನ್ನೂ ಸಮಾಧಾನ ಮಾಡಬೇಕು. ಅದು ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ ವೇದಾಂತ್. ಎಸ್, ಡೆಫಿನೆಟ್ಲಿ. ಬಟ್ ನೀವು ಒಂದಕ್ಕೆ ಫಿಕ್ಸ್ ಆಗಿ, ಹುಡುಗ ಕಾಣಿಸ್ತಿಲ್ಲ ಅನ್ನೋ ಮಾತ್ರಕ್ಕೆ ಮದುವೆ ನಿಲ್ಲಿಸೋದಕ್ಕಾಗೋದಿಲ್ಲ. ಒಂದ್ಸಲ ಮದುವೆ ನಿಂತೋದ್ರೆ ಆರ್ತಿ ಭವಿಷ್ಯ ಹಾಳಾಗೋಗುತ್ತೆ ಅಂತ ಎಲ್ಲರನ್ನೂ ಡೈವರ್ಟ್ ಮಾಡಬೇಕು. ಪರಿಸ್ಥಿತಿನ ಉಪಯೋಗಿಸ್ಕೊಂಡು ವಿಕ್ರಾಂತ್ ಹತ್ರ ಹೋಗಿ ಆರ್ತಿಗೆ ನೀನೊಂದು ಬಾಳ್ಕೊಡು ಅಂತ ಕೇಳ್ಕೊಳ್ಳಿ. ಅದಕ್ಕೆ ನಾನು ಬಂದು ಅಬ್ಜೆಕ್ಷನ್ ಮಾಡ್ತೀನಿ. ಆಗ ವಿಕ್ರಾಂತ್ ನನ್ನನ್ನು ಸಮಾಧಾನ ಮಾಡಿ ನಿಮ್ಮ ರಿಕ್ವೆಸ್ಟಿಗೆ ಒಪ್ಕೋತಾನೆ. ನೋ ವೇದಾಂತ್, ಇದೆಲ್ಲ ಇಷ್ಟು ಸುಲಭಕ್ಕಾಗಲ್ಲ. ಮಿಡಲ್ ಕ್ಲಾಸ್ ಮೆಂಟಾಲಿಟಿನೇ ಬೇರೆ. ಹುಡುಗ ಮೋಸ ಮಾಡಿ ಹೋದ ಅಂದ ಮಾತ್ರಕ್ಕೆ ಇನ್ನೊಬ್ಬ ಹುಡುಗನಿಗೆ ಅಲ್ಲೇ ಮದುವೆ ಮಾಡಿಕೊಡೋದಕ್ಕೆ ಚಿಕ್ಕಪ್ಪ ಚಿಕ್ಕಮ್ಮ ಒಪ್ಪಲ್ಲ. ಇಲ್ಲಿ ಏನು ಬೇಕಾದರೂ ಆಗಲಿ ಅಂತ ಹುಡುಗನ ಹುಡುಕೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದ್ರೂ ಆಶ್ಚರ್ಯ ಇಲ್ಲ. ಹಾಗಾದರೆ ಈ ಲೆಟರ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಟೇಕ್ ಲುಕ್ ಅಟ್ ದಿಸ್. ನನಗೆ ಆಲ್ರೆಡಿ ಇನ್ನೊಂದು ಮದುವೆ ಆಗಿದೆ. ಈಗ ನಾನು ಆರ್ತಿನ ಮದುವೆ ಆದರೆ ನನ್ನ ಮೊದಲನೇ ಹೆಂಡತಿ ಸೂಸೈಡ್ ಮಾಡ್ಕೋತಾಳೆ. ಆರ್ತಿ ಮೇಲಿನ ಆಸೆಗೆ ದುಡುಕಿ ತಪ್ಪು ನಿರ್ಧಾರ ಮಾಡಿಬಿಟ್ಟೆ. ನನಗೆ ಕ್ಷಮಿಸಿ ಗೌತಮ್. ಬಟ್ ವೇದಾಂತ್ ಇದನ್ನು ಗೌತಮ್ ಬರ್ದಿದ್ದಾನೆ ಅಂತ ಯಾರು ಒಪ್ಕೋತಾರೆ? ಒಪ್ಪಿಸ್ಬೇಕು ಸಾರ್ಥಕ್. ಇದನ್ನು ಗೌತಮೇ ಬರ್ತಿತ್ತು. ಅವನ ರೂಮಿಂದ ಇದನ್ನು ನೀವೇ ತೊಗೊಂಡು ಬಂದಿದ್ದು ಅಂತ ಎಲ್ಲರ ಮುಂದೆ ಡ್ರಾಮಾ ಮಾಡಬೇಕು. ನೀವೆಷ್ಟು ಕಾನ್ಫಿಡೆಂಟಾಗಿ ರಿಯಾಕ್ಟ್ ಮಾಡ್ತೀರೋ ಅಷ್ಟು ನಂಬಿಕೆ ಬರುತ್ತೆ. ಅದು ನಿಜಾನೇ. ಆ ಗೌತಮ್ ತನಗೆ ಮಾತ್ರ ಪ್ಲ್ಯಾನ್ ಮಾಡೋದಕ್ಕೆ ಬರುತ್ತೆ ಅಂದ್ಕೊಂಡಿದ್ದಾನೆ. ಏನೇ ಆಗಲಿ, ಎಷ್ಟೇ ಕಷ್ಟ ಆಗಲಿ, ವಿಕ್ರಾಂತ್ ಮತ್ತು ಆರ್ತಿ ಮದುವೆ ನಡೀಲೇಬೇಕು.